ಈ ವಿಡಿಯೋದಲ್ಲಿ ನಾವು 5ನೇ ತರಗತಿ ಇಂಗ್ಲಿಷ್ ಸೆಕೆಂಡ್ ಲ್ಯಾಂಗ್ವೇಜ್ ಪೊಯಟ್ರಿ ದ ಕೌ ಸಂಪೂರ್ಣ ವಿವರಣೆ ಮತ್ತು ಪ್ರಶ್ನೆ ಉತ್ತರಗಳನ್ನ ನೋಡೋಣ. ದ ಕೌ written by Robert Louis Stevenson. The friendly cow, all red and white. The friendly cow, all red and white. ಗೆಳೆಯನಂತಿರುವ ಆಕಳು ಎಲ್ಲ ಕೆಂಪು ಮತ್ತು ಬಿಳಿ ಬಣ್ಣದಿಂದ ಕೂಡಿದೆ. I love with all my heart. ಅದನ್ನ ನಾನು ನನ್ನ ಹೃದಯ ತುಂಬಿ ಪ್ರೀತಿಸುತ್ತೇನೆ ಅಂತ ಕವಿ ಹೇಳ್ತಾ ಇದ್ದಾರ. I love with all my heart. She gives me cream with all her might. ಅದು ನನಗೆ ಕೆನೆಯನ್ನ ಕೊಡುತ್ತದೆ. To eat with apple tart. ಅಂದ್ರೆ ಸೇಬುವಿನ ಜೊತೆ ಸೇಬುವಿನಿಂದ ತಯಾರಾದ ಪದಾರ್ಥದ ಜೊತೆ ತಿನ್ನಲು ಅಂತ. ಅದು ನನಗೆ ಕೆನೆಯನ್ನ ಕೊಡುತ್ತದೆ. ಬೇರೆ ಪದಾರ್ಥದೊಂದಿಗೆ ಅದನ್ನ ನಾನು ಹಚ್ಚಿಕೊಂಡು ತಿನ್ನುತ್ತೇನೆ. ಟು ಈಟ್ ವಿತ್ ಆಪಲ್ ಟಾರ್ಟ್. ಆಪಲ್ ಟಾರ್ಟ್ ಅಂದ್ರೆ ನಾವು ಕೆನೆಯನ್ನು ಹಚ್ಕೊಂಡು ತಿಂತೀವಲ್ಲ, ಬೆಣ್ಣೆಯನ್ನು ಹಚ್ಕೊಂಡು ತಿಂತೀವಲ್ಲ, ಆ ತರ ಬೆಣ್ಣೆಯನ್ನ ಹಚ್ಚಿಕೊಂಡು ತಿನ್ನಲು ಅದು ನಮಗೆ ಬೆಣ್ಣೆಯನ್ನ ಕೊಡುತ್ತದೆ ಅಂತ. She wanders loving here and there. ಅದು ತಲೆ ಕೆಳಗೆ ಮಾಡಿಕೊಂಡು ಅತ್ತಲಿತ್ತ ನೋಡುತ್ತಾ She wanders loving here and there, and yet she cannot stray. ಅತ್ತಲಿತ್ತ ಮಾಡುತ್ತಾ ಹೋದರೂ ಸಹ ಅದು ತನ್ನ ಹಾದಿಯನ್ನ ಮರೆಯುವುದಿಲ್ಲ, ಬಿಡುವುದಿಲ್ಲ ಅಂತ. She cannot stray. All in the pleasant open air. ಅದು ಮಧುರವಾದ ಗಾಳಿಯಲ್ಲಿ, ಮಧುರವಾದ ಗಾಳಿಯಲ್ಲಿ the pleasant light of the day. ಮಧುರವಾದ ಬೆಳಕಿನಲ್ಲಿ ಅಂದ್ರೆ ಪ್ಲೀಸಂಟ್, ಮಧುರವಾದ ಬೆಳಕಿನಲ್ಲಿ, ಲೈಟ್ ಆಫ್ ದ ಡೇ. ಅದು ಯಾವಾಗ್ಲೂ ಹೊರಗಡೆ ಇರುತ್ತಾ ಅಂತ, ಹೊರಗ ಗಾಳಿಯಲ್ಲಿ ಇರುತ್ತಾ ಮತ್ತು ಹೊರ ಬಿಸಿಲಿನಲ್ಲಿ ಇರುತ್ತಾ ಅಂತ. And blown by all the winds that pass. ಅದಕ್ಕ ಎಲ್ಲ ಗಾಳಿಯು ಬಡಿಯುತ್ತದೆ, ಎಲ್ಲ ತಂಗಾಳಿ ಬೀಸುತ್ತದೆ ಅಲ್ಲ. Blown by all the winds that pass. ಅದು ಎಲ್ಲ ಗಾಳಿಯನ್ನ ಬಡಿಸಿಕೊಳ್ಳುತ್ತದೆ ಅಂದ್ರೆ ಬಡದು ಹೋಗುತ್ತಾ ಅಂತ, ಬಡಿಯುತ್ತ. ಹೊರಗಡೆ ಇತ್ತಂದ್ರ ಗಾಳಿ ಬಂದು ಬೀಸುತ್ತಲ್ಲ ಅದು. And wet with all the showers. ಮಳೆ ಬಂತಂದ್ರ ತೊಯ್ಯುತ್ತ. She walks among the meadow grass. ಅದು ಹುಲ್ಲನ್ನ ಹುಡುಕಿಕೊಂಡು ಹೋಗುತ್ತದೆ. She walks, ಹುಲ್ಲನ್ನ ಹುಡುಕಿಕೊಂಡು ನಡೆಯುತ್ತದೆ. And eats the meadow flowers. ಹುಲ್ಲಿನ ಹೂಗಳನ್ನ ತಿನ್ನುತ್ತದೆ. ಹುಲ್ಲನ್ನ ಹುಡುಕಿಕೊಂಡು ಹೋಗುತ್ತದೆ, ಹುಲ್ಲು ಮತ್ತು ಹುಲ್ಲಿನ ಹೂಗಳನ್ನ ತಿನ್ನುತ್ತದೆ. ನೋಡ್ರಿ, ನಮಗದು ಏನೇನ್ ಕೊಡುತ್ತಾ, ಅದು ಯಾವ ರೀತಿ ಐತಿ ಎಂಬುದನ್ನ ಕವಿ ಎಷ್ಟು ಚೆನ್ನಾಗಿ ರಾಬರ್ಟ್ ಲೂಯಿಸ್ ಸ್ಟಿವೆನ್ಸನ್ ಅವರು ವಿವರಿಸಿದ್ದಾರೆ ನೋಡ್ರಿ. ಒಂದು ಆಕಳು ಅದು
ಕೆಂಪು ಮತ್ತು ಬಿಳಿ ಬಣ್ಣವನ್ನ ಹೊಂದೈತಿ, ಅದನ್ನ ನಾನು ನನ್ನ ಹೃದಯ ತುಂಬಿ ಪ್ರೀತಿಸುತ್ತೇನೆ, ಅದು ನನಗೆ ತಿನ್ನಲು ಕೆನೆಯನ್ನ ಕೊಡುತ್ತದೆ, ನಾನು ಅದನ್ನ ಬೇರೆ ಪದಾರ್ಥದೊಂದಿಗೆ ತಿನ್ನುತ್ತೇನೆ. ಅದು ಅತ್ತಲಿತ್ತ ನೋಡುತ್ತದೆ, ನೋಡಿದರೂ ಸಹ ತನ್ನ ಹಾದಿಯನ್ನ ಮರೆಯುವುದಿಲ್ಲ, ಅದು ತಂಗಾಳಿಯಲ್ಲಿ ಇರುತ್ತದೆ, ಅದು ಹೊರಗಡೆ ಇರುತ್ತದೆ, ಹೊರ ಬಿಸಿಲಿನಲ್ಲಿ ಇರುತ್ತದೆ, ಲೈಟ್ ಆಫ್ ದ ಡೇ, ಬೆಳಕಿನಲ್ಲಿ ಇರುತ್ತದೆ. ಮತ್ತ ಆ ಎಲ್ಲ ಗಾಳಿ ಬೀಸುವ ಗಾಳಿಯು ಅದನ್ನ ಸೋಕುತ್ತದೆ, ಮಳೆ ಬಂದ್ರ ಅದು ತೊಯ್ಯುತ್ತದೆ, ಅದು ಹುಲ್ಲನ್ನ ಹುಡುಕಿಕೊಂಡು ಹೋಗುತ್ತದೆ, ಮತ್ತ ಹುಲ್ಲಿನ ಹೂಗಳನ್ನ ತಿನ್ನುತ್ತದೆ ಅಂತ ಕವಿ ಈ ಪದ್ಯವನ್ನ ಬರೆದಿದ್ದಾರೆ. ಕ್ವಶನ್ ಆನ್ಸರ್ ನೋಡೋಣ್ರಿ. Answer the following questions and share your answer with your partner. Then write the answer in your notebook. What does the cow give us? ನಮ್ಮ cow ಏನನ್ನ ಕೊಡುತ್ತಾ? The cow give us cream. ಸಾಕು. Where does she walk? ಅದು ಎಲ್ಲಿ ಹೋಗುತ್ತದೆ? She walks among the meadow grass and eats the meadow flowers. Next. What does she eat? She eats the meadow flowers. In what kind of air does the cow wander? The cow wanders in the pleasant air. In the open pleasant air. The cow wanders in the open pleasant air. Who has written this poem? This poem is written by Robert Louis Stevenson. Yes, match the animals with their sound. ನೀವು ಇದನ್ನು 4th ಸ್ಟ್ಯಾಂಡರ್ಡ್ ಅಲ್ಲಿ ಓದಿದಿರಿ, ಆದ್ರೆ ಹೇಳ್ತೀನಿ ನೋಡ್ರಿ. Cow, a cow moves, sound moves. A cat meows. A dog barks. A sheep bleats. An elephant trumpets. List these animals under domestic animals and wild animals. ನೋಡ್ರಿ, fox wild animal, tiger wild animal, dog domestic animal, D andra domestic, W andra wild, cow domestic animal, elephant wild animal, bear wild animal, sheep domestic animal, goat domestic animal, lion wild animal, ox domestic animal, buffalo ಎಮ್ಮೆ ಅಂತ, ಬಫೆಲೋ ಅಂದ್ರ ಎಮ್ಮೆ ಡೊಮೆಸ್ಟಿಕ್ ಅನಿಮಲ್, ಜಿರಾಫ್ ವೈಲ್ಡ್ ಅನಿಮಲ್. ಡಿ ಅಂದಿದ್ದು ಡೊಮೆಸ್ಟಿಕ್ ಕಡೆ ಬರೆಯೋದು, ಡಬ್ಲ್ಯೂ ಅಂದಿದ್ದು ವೈಲ್ಡ್ ಅನಿಮಲ್ ಕಡೆ ಬರೆಯೋದು. ಇಷ್ಟೇ ಇಲ್ಲಿ ಬರ್ದೈತಿ ನೋಡ್ರಿ. ಡಾಗ್, ಕೌ, ಶಿಪ್, ಗೋಟ್, ಆಕ್ಸ್, ಬಫೆಲೋ. ವೈಲ್ಡ್ ಅನಿಮಲ್ಸ್ ಪಾಕ್ಸ್, ಟೈಗರ್, ಎಲಿಫೆಂಟ್, ಬಿಯರ್, ಲಯನ್, ಜಿರಾಫ್. ಇದಿಷ್ಟು ಈ ವಿಡಿಯೋದಲ್ಲಿ. ಮುಂದಿನ ವಿಡಿಯೋದಲ್ಲಿ ಡಿಗ್ನಿಟಿ ಆಫ್ ಲೇಬರ್ಸ್ ಅನ್ನ ನೋಡೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕನ್ ಅನ್ನು ಒತ್ತಿ. ಧನ್ಯವಾದಗಳು.